ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ನೋಡಿರಿ, ಇವತ್ತು ಸಾದಾ ಬ್ಲೌಸ್ ಕಟ್ ಮಾಡೋದು ತೋರ್ಸಾಕ್ತೀನಿ. ಈ ರೀತಿ ಫೋಲ್ಡ್ ಮಾಡಿ ನೀಟಂಗೆ ಹಾಕ್ಕೊಳ್ಬೇಕು ನೋಡಿರಿ. ಇಲ್ಲಿ ಎಡ್ಜ ಕ್ರಾಸ್ನಾಗ ಐತಿ. ನಾವು ನೀಟಂಗೆ ಕಟ್ ಮಾಡ್ಕೊಂಡ್ರಿ. ಒಂದು ಲೈನ್ ಎಳೆದ ಕ್ರಾಸ್ ಇದ್ರೆ ಸರಿಯಾಗಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸರಿ ಆಗಂಗಿಲ್ಲ. ಈ ರೀತಿ ಕಟ್ ಮಾಡಿ ತೆಗೆದು ಬಿಡೋಣ್ರಿ. ತುಂಬ ಅಂದ್ರೆ ತುಂಬ ಈಸಿ ಮೆಥಡ್ ಒಳಗೆ ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಡ್ತೀನಿ ನೋಡಿರಿ. ಈ ರೀತಿ ಅಳತಿ ಬ್ಲೌಸ್ ಇರ್ತೈತಲ್ಲ, ಅದನ್ನು ನೀಟಂಗೆ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಹಾಕ್ಕೋಬೇಕು ನೋಡಿರಿ. ನೀಟಂಗೆ ಇಟ್ಕೋಬೇಕು. ಇಟ್ಕೊಂಡು ನೀಟಂಗೆ ಇಟ್ಕೋಬೇಕ್ರಿ. ಇಟ್ಕೊಳ್ಳೋಕೆ ಮುಂದೆನ ಇಲ್ಲೇ ಸ್ಟಿಚಿಂಗ್ ಸಲುವಾಗಿ ಮಾರ್ಕ್ ಹಾಕ್ಕೋಬೇಕು ನೋಡಿರಿ. ಈ ರೀತಿ ಲೈನ್ ಎಳ್ಕೋಬೇಕ್ರಿ. ಈ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಿಂದನೂ ನಾವು ಬ್ಲೌಸ್ ಕಲಿಯೋಕ್ಕೆ ಹೋಗ್ತಿರೋ ಅಷ್ಟೊತ್ತು ನೋಡಿರಿ ಬ್ಲೌಸ ನೀಟಂಗೆ ಕಟ್ ಮಾಡ್ಬೋದು. ಈಗ ಬ್ಲೌಸಿನ ಉದ್ದ ಎಷ್ಟೈತಿ? ಬ್ಯಾಕ 13.5 ಐತಿ. ಬ್ಯಾಕ್ ನೆಕ್ ಈ ರೀತಿ ಮಾರ್ಕ್ ಹಾಕ್ಕೊಂಡು ಅದಕ್ಕೊಂದು ಸೇಪ್ ಕೊಟ್ಕೊಂಡ್ಬಿಡೋಣ್ರಿ. ರೌಂಡ್ ಸೇಪ್ ಕೊಡ್ತೀನಿ ನೋಡಿರಿ. ನಾನು ಈಗ ನೋಡಿರಿ, ಬಗಲ್ ಅಂತೀವಲ್ರಿ, ಅದು 5.5 ಇಟ್ಕೋಬೇಕು. ಇಟ್ಕೊಂಡು 1.25 ಇಂಚ ಮಾರ್ಕ್ ಹಾಕ್ಕೊಂಡು ಒಂದು ಸೇಪ್ ಕೊಟ್ಕೋಬೇಕು ನೋಡಿರಿ. ಈ ರೀತಿ 13.5 ಐತಿ ಬ್ಯಾಕ್ ಪಾರ್ಟ. ಫ್ರಂಟ್ ಪಾರ್ಟಿಗೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡಿರಿ. ಯಾವಾಗಲೂ ಇಲ್ಲೇ ಸರಿಯಾಗಿ ಕುಂದ್ರಂಗಿಲ್ಲ. ಬಟ್ಟೆ ಕಡಿಮೆ ಸಲುವಾಗಿ ಬ್ಯಾಕ್ ಪಾರ್ಟ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ನೀಟಂಗೆ ಬ್ಯಾಕ್ ನೆಕ್ ಕಟ್ ಮಾಡ್ಕೊಂಡ್ರಿ. ಸ್ಟಿಚಿಂಗ್ ಸಲುವಾಗಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕ್ರಿ. ನಾವು ಫಿಟ್ಟಿಂಗ 1.5 ಇಂಚ 1 ಇಂಚ್ ಇಟ್ಟರು ನಡಿತೈತಿ. ಆದರೆ ನಾವು ಫಸ್ಟ್ ಟೈಮ್ ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀವಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ ಅಂತೇಳ್ರಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡಿರಿ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ನೋಡಿರಿ. ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡ್ರಿ. ಈ ರೀತಿ ಲೈನ್ ಹಾಕ್ಕೋಬೇಕು ನೋಡಿರಿ. ಈ ರೀತಿ ಲೈನ್ ಹಾಕೋದ್ರಿಂದ ಫ್ರಂಟ್ ಪಾರ್ಟ್ ಎಷ್ಟೈತಿ, ಬ್ಯಾಕ್ ಪಾರ್ಟ್ ಎಷ್ಟೈತಿ ಅನ್ನೋದು ಗೊತ್ತಾಕೈತಿ. ಯಾವಾಗಲೂ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ 2 ಇಂಚ್ ಎಕ್ಸ್ಟ್ರಾ ಇರಬೇಕು. ಅಂದರೆ ನೀಟಂಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಸರಿಯಾಗಿ ಕುಂದಿರ್ತೈತೆ ನೋಡಿರಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೇನು ನೋಡ್ರಿ. ಈ ರೀತಿ ಸ್ಕೇಲ್ ಮುಖಾಂತರ ಸ್ಟ್ರೇಟಂಗೆ ಲೈನ್ ಹಾಕೋತೀನಿ ರೀ. ಈಗ ಹಾರ್ಮೋಲ್ ಅಂತೀವಲ್ರಿ, ಅದು ಫ್ರಂಟ್ ಪಾರ್ಟ್ ಸೇಪ್ ತಕ್ಕೊಂಡ್ರಿ 1/4 ಇಂಚ ಒಳಗೆ ಸೇಪ್ ತಕ್ಕೋಬೇಕ್ರಿ ಫ್ರಂಟ್ ಪಾರ್ಟ್ನ. ಈಗ ಫ್ರಂಟ್ ಪಾರ್ಟ್ ನೆಕ್ ಈ ರೀತಿ ಬ್ಲೌಸ್ನ ಇಟ್ಟು ಒಂದು ಸೇಪ್ ತಕ್ಕೋಬೇಕು ನೋಡಿರಿ.
ಈ ರೀತಿ ಮಾಡೋದ್ರಿಂದನೂ ನೀಟಂಗೆ ಅಂದರೆ ನೀಟಂಗೆನ ಬ್ಲೌಸ್ ಫಿಟ್ಟಿಂಗ್ ಆಗಲಿ ಬ್ಲೌಸಿನ ಫ್ರಂಟ್ ಮಾರ್ಕ ಈ ರೀತಿ ಹಾಕೋದ್ರಿಂದ ನೋಡಿರಿ ನೀಟಂಗೆ ಬರ್ತೈತಿ. ಈಗ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ಫ್ರಂಟ್ ಪಾರ್ಟ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ಇಲ್ಲೇ ಫ್ರಂಟ್ ಪಾರ್ಟಿಂದು ಸ್ವಲ್ಪ 1/4 ಇಂಚ ಒಳಗನ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ಗಿಂತ. ನೆಕ್ ವಿಡ್ತ ನೀಟಂಗೆ ಕಟ್ ಮಾಡ್ಕೋಬೇಕ್ರಿ ರೌಂಡ್ ಶೇಪ್ ಬರುವಂಗೆ. ನಾವು ಕಟ್ ಮಾಡೋಕ್ಕೆ ಮುಂದೆ ನೀಟಂಗೆ ಕಟ್ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗಲ್ಲಿ ಕಟ್ಟಿಂಗ ಸರಿಯಾಗಿ ಬರ್ತೈತೆ ನೋಡಿರಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದದ್ದು ಕಟ್ ಮಾಡ್ಕೊಂಡ್ಬಿಡೋಣ. ಈಗ ತೋಳು ಕಟ್ ಮಾಡ್ಕೊಂಡ್ರಿ ನೀಟಂಗೆ ಈ ರೀತಿ ಮಡಿಚ್ಕೋಬೇಕು ನೋಡ್ರಿ. ಇದು ಬಟ್ಟೆ ಕ್ರಾಸ್ ಬಂದೈತೆ ನೋಡ್ರಿ. ಈ ರೀತಿ ಕ್ರಾಸ್ ಬಂದಾಗ ನೀಟಂಗೆ ಇಟ್ಕೋಬೇಕ್ರಿ ನಾವು ಯಾವಾಗಲೂ. ನಮ್ಮ ಕಡೆ ಓಪನ್ ಇಟ್ಕೊಂಡ ಆ ಕಡೆ ಕ್ಲೋಸ್ ಇದ್ದು ಇಟ್ಕೊಂಡ ಈಗ ನೋಡ್ರಿ ಬ್ಲೌಸಿನ ತೋಳ ಈ ರೀತಿ ನೀಟಂಗೆ ಇಟ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ 1.5 ಇಂಚ ಬಿಟ್ಟು ಹೆಮ್ಮಿಂಗ್ ಮಾಡಬೇಕಲ್ರಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಜಾಯಿಂಟ್ ಹಾಕ್ಕೋಬೇಕು ನೋಡಿರಿ. ಈ ರೀತಿ ಲೈನ್ ಹಾಕ್ಕೊಂಡು ಬ್ಲೌಸ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ತೋಳು ಸೇಪ ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ ಕಟ್ ಮಾಡ್ಕೊಂಡು ತುಂಬ ಈಸಿ ಅಂದರೆ ಈಸಿ ಮೆಥಡ್ ನೋಡಿರಿ. ಇದು ಸಾದಾ ಬ್ಲೌಸ್ ಕಟ್ಟಿಂಗ್, ಯಾವುದೇ ಟೇಪ್ ಇಲ್ಲ. ಬ್ಲೌಸ್ ಇಟ್ಟ ಕಟ್ ಮಾಡ್ಬೋದು. ಯಾರು ಬೇಕಾದವರು ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮಾಡ್ಬೋದು ನೋಡಿರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಸೋ ಮಚ್.